ನಾಳೆ ಕಾಂಗ್ರೆಸ್ ನೇತೃತ್ವದ ಎಲ್ಲ ಸಚಿವರು ಹಾಗೂ ಶಾಸಕರುಗಳ ತಂಡ ದೆಹಲಿಯ ಜಂತರ್ ಮಂತರ್ನಲ್ಲಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ಬೆಂಬಲವನ್ನು ಕೊಡೋದಕ್ಕೆ ಬಿಜೆಪಿಯ ರೇಣುಕಾಚಾರ್ಯ ಅವರು ದೆಹಲಿಗೆ ಆಗಮಿಸಿದ್ದಾರೆ. ಸರ್, ಈಗ ತಾವು ಬೆಂಬಲ ಕೊಡೋದಕ್ಕೆ ದೆಹಲಿಗೆ ಆಗಮಿಸಿದ್ದಾರೆ. ನನ್ನ ದೇಹದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಕ್ತ ಹರಿತದೆ. ನರನಾಡಿಗಳಲ್ಲಿ ಹಿಂದುತ್ವ, ಭಾರತ ಮಾತೆಯ ಸುಪುತ್ರ ನಾನು. ಹೋಗಿ ದೇಶ ವಿಭಜನೆ ಮಾಡ್ತಕ್ಕಂಥ ಈ ಕಾಂಗ್ರೆಸ್ಸಿಗೆ ದೇಶವನ್ನು ಹೊಡೆದವರು ಇವರು. ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಬಿಟ್ಕೊಟ್ಟರು ಇವ್ರ ಜೊತೆ ಬಂದಿರ್ಬೇಕಾದ್ರೆ ಅಲ್ಲಿ ಭಾರತ್ ಮಾತಾಕಿ ಅವರು ಜೈ ಅನ್ನಲ್ಲ, ಅವ್ರಿಗೆ ಕಾಂಗ್ರೆಸ್ ಸೋನಿಯಾ ಗಾಂಧಿ ಜೈ ಅಂತಲೇ ನಾನು ಬಲೋ ಭಾರತ್ ಮಾತಾಕಿ ನರೇಂದ್ರ ಮೋದಿ ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಅವ್ರ ಜೊತೆಗೆ ಇದ್ಬೇಕಾದ್ರೆ ಪ್ರತಿಭಟನೆ ಮಾಡ್ತೀನಿ. ಏನ್ರಿ ಮಲತಾಯಿ ಧೋರಣೆ ಮಾಡಿದರೆ ಸಿದ್ದರಾಮಯ್ಯನವರೇ, ಕೆ ಶಿವಕುಮಾರ್ ಅವರೇ, ನಿಮ್ಮ ಸರ್ಕಾರದ ವೈಫಲ್ಯಗಳನ್ನ ಮರೆಮಾಚಲು 9 ತಿಂಗಳಲ್ಲಿ ಸರ್ಕಾರ ಟೇಕಪ್ ಆಗಿಲ್ಲ. ಯಾವುದೋ ಸುಳ್ಳು ಹೇಳಿ ಮಕ್ಬುಲ್ ಟೋಪಿ ಅಧಿಕಾರಕ್ಕೆ ಬಂದಿರಲ್ಲ, ಜನ ನಿಮಗೆ ಚೀಮಾರಿ ಆಗ್ತಾರೆ ಅಂತ ಹೇಳಿ ದೆಹಲಿ ಕಾಂಗ್ರೆಸ್ಸಿನ ನಾಯಕರ ದಂಡು ಪ್ರತಿಭಟನೆ ಮಾಡಕ್ ಬಂದಿರಲ್ಲ. ಏನು ಮಾಗಡಿ ಬಾಲಕೃಷ್ಣ ವಿರೋಧಾತ್ಮಕ ಹೇಳಿಕೆಯನ್ನು ಕೊಟ್ಟರು, ಮಂತ್ರಾಕ್ಷರ ಕೊಟ್ಟರೆ ಮತ ಹಾಕ್ತೀರಾ ಅಥವಾ ಭರವಸೆಗಳು ಎಲ್ಲಿದೆ ಸ್ವಾಮಿ? ಈ ಭರವಸೆಗಳು ಟೋಟಲಿ ಫೇಲ್ಯೂರ್ ಆಗಿದೆ. ಇದು ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಸೋಲನ್ನು ಒಪ್ಕೊಂಡಿದ್ದಾರೆ. ಹಾಗಾಗಿ ಬಾಲಕೃಷ್ಣ ಬಾಯಲ್ಲಿ ಮಾತನಾಡಿಸಿದ ಸಿದ್ದರಾಮಯ್ಯರು, ಕೆ ಶಿವಕುಮಾರ್ ಅವರು. ಕೆ ಸುರೇಶ್ ಏನ್ ಹೇಳಿದ್ರು? ದೇಶ ವಿಭಜನೆ ಮಾತು. ದಕ್ಷಿಣ ಭಾರತಕ್ಕನ್ನೇ ಏನನ್ನೇ ಮಾಡಿದರೆ ಇಲ್ಲಿ ತೆರಿಗೆ ತಗೊಂಡು ಉತ್ತರ ಕೊಡ್ತಾರೆ. ಎಲ್ಲಿ ಸ್ವಾಮಿ? ನಿಮ್ಮ ಅವಧಿಯಲ್ಲಿ 10 ವರ್ಷದಲ್ಲಿ ಎಷ್ಟು ಹಣ ಕೊಡ್ತೀರಿ ಕರ್ನಾಟಕಕ್ಕೆ? ಬಿಡುಗಡೆ ಮಾಡ್ರಿ ಶ್ವೇತಪತ್ರ. ನಮ್ಮ ಅವಧಿಯಲ್ಲಿ ಎಷ್ಟು ಅನುದಾನ ಕೊಡಿದ್ರೆ ನಾವು ಬಿಡುಗಡೆ ಮಾಡ್ತೀವಿ. ಮುಖಾಮುಖಿ ಸಿದ್ದರಾಮಯ್ಯನವರು ಹಣ ನೇರವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು ಬೇಡ, ವಿಪಕ್ಷ ನಾಯಕರು ಬೇಡ, ನಾನ್ ಚರ್ಚೆಗೆ ಬರ್ತೀನಿ. ನನ್ನ ಸವಾಲನ್ನು ಸ್ವೀಕಾರ ಮಾಡ್ರಿ. ನಿಮಗೆ ಸವಾಲಾಗ್ತೀನಿ. ಕರ್ನಾಟಕ ಅನ್ಯಾಯ ಮಾಡಿಲ್ಲ, ಮಲತಾಯಿ ಮಾಡಿಲ್ಲ, ಮತ್ತು ಒಂದು ಕಣ್ಣಿ ಸುಣ್ಣ ಬೆಣ್ಣೆ ಕೊಟ್ಟದ್ದು ನೀವು. ನಿಮ್ಮ ಅವಧಿಯಲ್ಲಿ ಕರ್ನಾಟಕ ಅನ್ಯಾಯ ಮಾಡಿದ್ ನೀವು. ಏನ್ ಮಾಡಿದಿರಿ ಕರ್ನಾಟಕ ಕೊಡುಗೆ? ಏನ್ ನಿಮ್ ಕಾಲದಲ್ಲಿ? ಇವತ್ತು ನಿಮ್ಮ ವೈಫಲ್ಯಗಳನ್ನ ಮರೆಮಾಚಲು ಕೆ ಸುರೇಶ್ ಅವರು ದೇಶ ದ್ರೋಹದ ಮಾತಾಡಿದ್ರು, ದೇಶ ವಿಭಜನೆ, ಇದೆಲ್ಲ ಕಡೆ ಜನ ಚೀಮಾರಿ ಆಗ್ತಾರೆ ಅಂತ ಹೇಳಿ ವಿಫಲವಾಗಿದೆ ಈ ಸರ್ಕಾರ. ಹಾಗಾಗಿ ವಿಷಯಾಂತರ ಮಾಡಲು ದೆಹಲಿಗೆ ಸರ್ಕಾರಿ ಖರ್ಚಿನಲ್ಲಿ ಸ್ಪೆಷಲ್ ಫ್ಲೈಟ್ ನಲ್ಲಿ ಪ್ರತಿಭಟನೆ ಮಾಡಕ್ ಬರ್ತಿಲ್ಲ. ನಾಚಿಕೆ ಆಗಲಿ ನಿಮಗೆ. ಕರ್ನಾಟಕದಲ್ಲಿ ಇದು ಕೆಲಸ ಮಾಡ್ರಿ. ಅಂದ್ರೆ ನಿಮ್ ಪ್ರಕಾರ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂತಹ ತಾರತಮ್ಯ ಆಗಿಲ್ಲ, ಅನುದಾನದಲ್ಲಿ ಹಿನ್ನಡೆ ಆಗ್ತಿಲ್ಲ ಅನ್ನುವಂಥದ್ದು ತಮ್ಮ ವಾದನ? ಅನ್ಯಾಯ ಮಾಡಿಲ್ಲ, ತಾರತಮ್ಯ ಮಾಡಿಲ್ಲ. ರೈತರಿಗೆ 2,000 ಫಸ್ಟ್ ಬಿಡುಗಡೆ, 2,000 ಅಂತ ಹೇಳಿದ್ರಲ್ಲ. ಏನ್ ಗಂಜಿ ಕೇಂದ್ರ ರೈತರಂದ್ರೆ ಭಿಕ್ಷೆ ಬಿಡ್ತೀರಾ? ನೀವು ಮೊದಲು ರೈತರಿಗೆ ಅನುದಾನ ಬಿಡುಗಡೆ ಮಾಡಿಸಿ. ಸರ್, ಸಿದ್ದರಾಮಯ್ಯನವರು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. 1,80,000 ಕೋಟಿ ನಮಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಇದನ್ನ ತಾವು ಒಪ್ಕೊಳ್ತೀರಾ? ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್. ನಾವು ಚರ್ಚೆಗೆ ಸಿದ್ಧ. ನಮ್ಮ ಅವಧಿಯಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ವಿ, ನಿಮ್ಮ ಅವಧಿಯಲ್ಲಿ ಎಷ್ಟು, ಮುಖಾಮುಖಿ ಚರ್ಚೆ ಬಂದ್ರೆ ಇದು ಸತ್ಯಾಂಶ ಗೊತ್ತಾಗುತ್ತೆ. ಬಾಲಕೃಷ್ಣ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದು ಕೂಡ ಸ್ಪಷ್ಟವಾಗಿ ಬಿಜೆಪಿ 25 ಜನ ಸಂಸದರಿದ್ದಾರೆ, ಅವ್ರು ಯಾರು ಕೂಡ ನಿಜವಾಗ್ಲೂ ಗಂಡಸರ ಅನ್ನುವಂತ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮಾಗಡಿ ಬಾಲಕೃಷ್ಣ ಮಂತ್ರಾಕ್ಷರ ಕೊಟ್ಟು ಮಂತ್ರಾಕ್ಷರ ಕೊಟ್ಟರೆ ಮತ ಕೊಡ್ತಿರೋ, ಭರವಸೆಗಳು ಕೊಟ್ಟರೆ ಮತ ಕೊಡ್ತೀರಿ ಅಂತ ಹೇಳಿದ್ರು, ವಾಪಸ್ ಪಡ್ತೀವಿ ಅಂತ ಹೇಳಿದ್ರು. ನಿಮ್ಮ 5 ಸ್ಕೀಮ್ಗಳು ಸಂಪೂರ್ಣ ವಿಫಲವಾಗಿದೆ. ಶಕ್ತಿನೂ ಇಲ್ಲ, ಬಸ್ಸೇ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ 10 ಕೆಜಿ ಅಕ್ಕಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಕೊಟ್ಟ 5 ಕೆಜಿ ಅಕ್ಕಿಯಲ್ಲಿ 2 ಕೆಜಿ ಅದನ್ನ ಎಲ್ಲಿ ಹೋಗುತ್ತೆ ಗೊತ್ತಾಗಿಲ್ಲ. ಇನ್ನೊಂದು ಕಡೆ ಯುವನಿಧಿ ಟೋಟಲಿ ಫೇಲ್ಯೂರ್ ಆಗಿದೆ. ನಿರುದ್ಯೋಗ ಯುವಕರಿಗೆ ಕೆಲಸನೇ ಇಲ್ಲ. ಮೊನ್ನೆ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಕರ್ಕೊಂಡು ಪ್ರತಿಭಟನೆ ಮಾಡಿದ್ರಿ. ಟೋಟಲಿ ನಿಮ್ ಸ್ಕೀಮ್ ಫೇಲ್ಯೂರ್ ಆಗಿದೆ. ಇದನ್ನ ವಿಷಯಾಂತರ ಮಾಡಲು ಮತ್ತು ಕೆ ಸುರೇಶ್ ಅವರ ಹೇಳಿಕೆಯನ್ನ ಮರೆಮಾಚಲು ಇನ್ನೊಂದು ವಿವಾದಾತ್ಮಕ ಹೇಳಿಕೆ, ಗಂಡಸ್ತಾನ ಮಾತಾಡ್ತಾರೆ. ಸ್ವಾಮಿ ಬಾಲಕೃಷ್ಣ ಅವರೇ, ಗಂಡಸ್ತಾನ ಇದರಲ್ಲಿ ಅಲ್ಲ. ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನೀವು ಕೊಟ್ಟಂತ ಭರವಸೆ ಈಡೇರಿಸಿ ರಾಜ್ಯ ಅಭಿವೃದ್ಧಿ ಮಾಡ್ರಿ. ನಾನು ಕೇಳ್ತೀನಿ, ನಿಮಗೆ ಗಂಡಸ್ತಾನ ಇದ್ರೆ ಅಭಿವೃದ್ಧಿ ಮಾಡ್ರಿ. ರಾಜ್ಯನ ಎಷ್ಟು ಅಭಿವೃದ್ಧಿ ಮಾಡಿ ತೋಡ್ರಿ, ದಾಖಲೆ ಸಮೇತ ಬಿಡುಗಡೆ ಮಾಡ್ರಿ. ಕರ್ನಾಟಕ ನಾವಿದ್ದಾಗ ಏನನ್ನ ಕೆಲಸ ಮಾಡಿದೀವಿ? PM ಕಿಸಾನ್ ಸಮ್ಮಾನ್ ಯೋಜನೆ ವಾಪಸ್ ಪಡೆದ್ರು, ವಿದ್ಯಾನಿಧಿ ವಾಪಸ್ ಪಡೆದ್ರು. ನಾವು ಮನೆಗಳು ಬಿದ್ದಾಗ 5 ಲಕ್ಷ 3 ಲಕ್ಷ ಕೊಟ್ರಿ. ನೀವೆಷ್ಟು ಕೊಟ್ರಿ? ನಿಮಗೆ ನಾಚಿಕೆ ಆಗ್ಬೇಕಲ್ವಾ ಈ ಸರ್ಕಾರಕ್ಕೆ? ಇಲ್ಲಿ ದಿಲ್ಲಿಗೆ ಯಾವ ಪುರುಷಾರ್ಥಕ್ಕೋಸ್ಕರ ಅದು ಗಂಡಸ್ತಾನ ಅಂತ ತೋರಿಸಿ ಇಲ್ಲಿ ಪ್ರತಿಭಟನೆ ಮಾಡಕ್ ಬಂದಿರಾ? ಸರ್, ಈಗ ಜನ ನೋಡಿ, ಇವರೆಲ್ಲ ಹೈ ಡ್ರಾಮಾ ನೋಡಕ್ಕೆ ಜನ ನಿಮ್ಮನ್ನ ಸಾರಸಕ್ಕೆ ತಿರಸ್ಕಾರ ಮಾಡ್ತಾರೆ. ಲೋಕಸಭೆಯಲ್ಲಿ 28 ವಿಜೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದ್ಮೇಲೆ 28 ಕರ್ನಾಟಕದಿಂದ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ 400 ಸ್ಥಾನ ಗೆಲ್ತಿರ್ತಾರೆ. ಆ 400 ಸ್ಥಾನಗಳಲ್ಲಿ ಕರ್ನಾಟಕ 28 ಲೋಕಸಭಾ ಸದಸ್ಯರು ಗೆಲ್ಲಿಸಿ ಕಳಿಸ್ತೀವಿ.
ಇಚ್ಛೆ ಪಡ್ತಾರೆ. ಜನಾದೇಶ ನಮ್ಮ ಪರ ಬರುತ್ತೆ. ಅಂದ್ರೆ ಇದೀಗ ದೆಹಲಿಯಲ್ಲಿ ನಡೀತಿರುವಂತಹ ಪ್ರತಿಭಟನೆ ಕೇವಲ ಕಾಂಗ್ರೆಸ್ ಒಂದು ಪಕ್ಷದ್ದಲ್ಲ, ಇಡೀ ಕರ್ನಾಟಕದ ಜನತೆ ಕೂಗು ಅನ್ನೋಂಥದ್ದನ್ನ ಕಾಂಗ್ರೆಸ್ ಹೇಳ್ತಿದೆ. ಬಿಜೆಪಿ ಅವರು ಯಾರು ಭಾಗಿಯಾಗ್ತಿಲ್ವಾ? ಹಾಗಾದ್ರೆ ಭಾಗಿಯಾಗಲ್ವಾ? ಜನರ ಕೂಗು ಅವ್ರಿಗೆ ಬೇಕಾಗಿಲ್ವಾ ಅಂತ? ಕರ್ನಾಟಕದ ಜನ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಯಾರು ಕೇಳಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಈ ರಾಜ್ಯಕ್ಕೆ ಶಾಪ, ಕಳಂಕ. ಒಂದ್ ಕಡೆ ಮಹಿಳೆಯರ ಶಾಪ, ರೈತರ ಶಾಪ, ಶ್ರೀರಾಮನ ಶಾಪ, ಕರಸೇವಕರ ಶಾಪ, ಹನುಮಾನ್ ಶಾಪ. ಈ ಶಾಪಗಳಿಂದ ವಿಮುಕ್ತಿ ಸಾಧ್ಯವೇನಿಲ್ಲ. ಶಾಪ ವಿಮೋಚನೆ ಆಗಲ್ಲ. ರಾಜ್ಯದ ಜನರಿಗೆ ಬೇಕಾದ ಅಭಿವೃದ್ಧಿ ಮಾಡಿಲ್ಲ. ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿಲ್ಲ. ನರೇಂದ್ರ ಮೋದಿ ಅಂತ ಒಬ್ಬ ದಕ್ಷ ವ್ಯಕ್ತಿ ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಕರ್ನಾಟಕ ರಾಜ್ಯ ಒಳಗೊಂಡಿದ್ದ ದೇಶದ ಜನ ಮಾತಾಡ್ತಾರೆ, ವಿಶ್ವದ ಜನ ಮಾತಾಡ್ತಾರೆ ಇವತ್ತು. ಥ್ಯಾಂಕ್ ಯು ಸರ್. ಇದಿಷ್ಟು ರೇಣುಕಾಚಾರ್ಯ ಅವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.